ಕನ್ನಡ ಸಿನಿರಂಗದ ಇತಿಹಾಸದಲ್ಲಿ ಕೆಲ ನಿರ್ಧಾರಗಳು ಸಿನಿಮಾವನ್ನೇ ಅಮರವಾಗಿಸುತ್ತವೆ. ಅಂತಹ ಒಂದು ನಿರ್ಧಾರವೇ ಸಂಪತ್ತಿಗೆ ಸವಾಲ್ ಚಿತ್ರದ ನಾಯಕಿಯ ಆಯ್ಕೆ. ಮೊದಲು ದುರ್ಗಿ ಪಾತ್ರಕ್ಕೆ ಜಯಂತಿ ಆಯ್ಕೆಯಾಗಿದ್ದರೂ ಡಾಕ್ಟರ್ ರಾಜ್ಕುಮಾರ್ ಅವರ ಸಲಹೆಯಿಂದ ಆ ಪಾತ್ರ ಮಂಜುಳಾ ಕೈಗೆ ಸೇರಿತು. ಈ ಒಂದು ನಿರ್ಧಾರ ಹೇಗೆ ಚಿತ್ರದ ಶಕ್ತಿ ಆಯಿತು ಅನ್ನೋ ಕತೆ ನಿಮಗೆ ಅಚ್ಚರಿ ಉಂಟು ಮಾಡುತ್ತೆ. ಸಾಹುಕಾರ ನಾಟಕದಿಂದ ಶುರುವಾದ ಈ ಸಿನಿಮಾ ವಜ್ರಮುನಿಯ ಅಬ್ಬರ, ರಾಜ್ ಮತ್ತು ಮಂಜುಳಾ ಮುಖಾಮುಖಿ, ಯಾರೇ ಕೂಗಾಡಿಲಿ ಹಾಡಿನ ಹಿಂದಿನ ಸತ್ಯ, ಎಲ್ಲ ರಹಸ್ಯಗಳನ್ನು ಹಾಗೂ ಇನ್ನೂ ಕುತೂಹಲಕಾರಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ. ವೆಲ್ಕಮ್ ಟು ಮಾಯಾವಿ ಕನ್ನಡ. ಸಂಪತ್ತಿಗೆ ಸವಾಲು ಸಿನಿಮಾ ಸಾಧಾರಣ ಕಥೆಯಲ್ಲ. ಇದು ಬಿ.ಪಿ. ದುತ್ತರಗಿ ಬರೆದಿದ್ದ ಸಾಹುಕಾರ ಅನ್ನುವ ರಂಗಭೂಮಿ ನಾಟಕದ ಆಧಾರಿತ ಕಥೆಯಾಗಿದೆ. ಈ ನಾಟಕವನ್ನು ಸಿನಿಮಾ ಮಾಡಬೇಕು ಅನ್ನೋ ಪ್ರಯತ್ನ ಅನೇಕರಿಂದ ಆಗಿತ್ತು, ಆದರೆ ಎಲ್ಲರೂ ವಿಫಲರಾಗಿದ್ದರು. ಆದರೆ ಒಬ್ಬರು ಮಾತ್ರ ಈ ಕಥೆಯನ್ನು ಪರದೆಯ ಮೇಲೆ ಜೀವಂತವಾಗಿಸಬೇಕು ಅಂತ ಕನಸು ಕಂಡರು. ಅವರು ಇನ್ಯಾರೂ ಅಲ್ಲ, ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್. ಪಾರ್ವತಮ್ಮ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಡಾಕ್ಟರ್ ರಾಜ್ಕುಮಾರ್ ಒಪ್ಪಿಕೊಂಡರೆ ಆ ಚಿತ್ರಕ್ಕೆ ಆತ್ಮ ಬರುತ್ತದೆ. ರಾಜ್ಕುಮಾರ್ ಅವರು ಕೇವಲ ನಟರಲ್ಲ, ಅವರು ರಂಗಭೂಮಿಯಿಂದ ಬಂದ ಕಲಾವಿದ. ಯಾವ ಪಾತ್ರಕ್ಕೆ ಯಾರು ಸೂಟ್ ಆಗುತ್ತಾರೆ, ಯಾವ ಪಾತ್ರ ಯಾವ ರೀತಿಯಲ್ಲಿ ಮೂಡಿ ಬರಬೇಕೆಂದು ಅವರಿಗೆ ಸ್ಪಷ್ಟ ಅರಿವಿತ್ತು. ಹಾಗಾಗಿಯೇ ಸಿನಿಮಾದ ಕಾಸ್ಟಿಂಗ್ ವಿಷಯದಲ್ಲಿ ಏನಾದರೂ ಗೊಂದಲ ಇದ್ದರೆ ಎಲ್ಲರೂ ಕೇಳೋದು ಒಂದೇ ಹೆಸರನ್ನು, ಅದು ರಾಜ್ ಸರ್ ಏನು ಹೇಳ್ತಾರೆ ಅಂತ. ಮತ್ತು ಅವರ ಸಲಹೆಗಳು ಬಹುತೇಕ ಸಮಯ 100% ವರ್ಕೌಟ್ ಆಗುತ್ತಿದ್ದವು. ಸಂಪತ್ತಿಗೆ ಸವಾಲು ಚಿತ್ರ ತೆರೆಗೆ ಬಂದಾಗ ಜನರನ್ನು ಬೆಚ್ಚಿ ಬೀಳಿಸಿದ ಪಾತ್ರ ಒಂದಿತ್ತು: ಸಾಹುಕಾರ ಸಿದ್ದಪ್ಪ. ಈ ಪಾತ್ರದಲ್ಲಿ ವಜ್ರಮುನಿ ಮಾಡಿದ ಅಬ್ಬರ ಅಷ್ಟು ಭೀಕರವಾಗಿತ್ತು. ಇವತ್ತಿಗೂ ಆ ಪಾತ್ರವನ್ನು ನೆನಪಿಸಿಕೊಂಡರೆ ಜನರಿಗೆ ರೋಮಾಂಚನ ಆಗುತ್ತೆ. ಮಂಜುಳಾ ತಂದೆಯಾಗಿ ಕೆಂಡಾಮಂಡಲವಾಗಿ ಅವರು ಅಭಿನಯಿಸಿದ್ದು ಈ ಚಿತ್ರಕ್ಕೆ ದೊಡ್ಡ ಶಕ್ತಿ ಆಯಿತು. ಅದೇ ರೀತಿ ಹಿರಿಯ ನಟ ಬಾಲಕೃಷ್ಣ ಪುಟ್ಟಪ್ಪ ಪಾತ್ರದಲ್ಲಿ ನಗಿಸುವ ಕೆಲಸವನ್ನು ಅದ್ಭುತವಾಗಿ ನಿರ್ವಹಣೆ ಮಾಡಿದ್ದಾರೆ. ಈ ಚಿತ್ರದಲ್ಲಿ ಮತ್ತೊಂದು ಇತಿಹಾಸದ ಕ್ಷಣ ಎಂದರೆ ಯಾರೇ ಕೂಗಾಡಿಲಿ ಎನ್ನುವ ಹಾಡು. ಮೊದಲಿಗೆ ಈ ಹಾಡನ್ನು ಎಂದಿನಂತೆ ಬಿ.ಪಿ. ಶ್ರೀನಿವಾಸ್ ಅವರೇ ಹಾಡಬೇಕು ಅಂತ ನಿರ್ಧಾರವಾಗಿತ್ತು. ಸಂಗೀತ ನಿರ್ದೇಶಕ ಜಿ.ಕೆ. ವೆಂಕಟೇಶ್ ಅವರನ್ನೇ ಫಿಕ್ಸ್ ಮಾಡಿದ್ದರು. ಆದರೆ ಆ ಸಮಯದಲ್ಲಿ ಬಿ.ಪಿ. ಶ್ರೀನಿವಾಸ್ ತುಂಬಾ ಬ್ಯುಸಿಯಾಗಿದ್ದರು. ಹಾಗಾಗಿ ಬೇರೆ ದಾರಿ ಇಲ್ಲದೆ ಜಿ.ಕೆ. ವೆಂಕಟೇಶ್ ಒಂದು ಸಾಹಸ ನಿರ್ಧಾರಕ್ಕೆ ಕೈ ಹಾಕಿದ್ದರು: ಡಾಕ್ಟರ್ ರಾಜ್ ಸರ್ ನೀವೇ ಹಾಡಬೇಕು ಎಂದು. ಆದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಕ್ಷಣ ಮೌನವಾಗಿ ಕೊನೆಗೆ ಒಪ್ಪಿಕೊಂಡರು. ಮತ್ತು ಅದೇ ದಿನದಿಂದ ಡಾಕ್ಟರ್ ರಾಜ್ಕುಮಾರ್ ಗಾಯಕರಾಗಿ ಕನ್ನಡ ನಾಡಿಗೆ ಪರಿಚಯವಾಗುತ್ತಾರೆ. ಯಾರೇ ಕೂಗಾಡಲಿ ಇಡೀ ಕರ್ನಾಟಕದಲ್ಲಿ ಗೊಂಜಿದ ಗೀತೆಯಾಯಿತು. ಇಲ್ಲಿಂದ ರಾಜ್ ತಮ್ಮ ಮುಂದಿನ ಚಿತ್ರಗಳಲ್ಲೂ ಹಾಡಲು ಆರಂಭಿಸುತ್ತಾರೆ. ಇದರ ಪರಿಣಾಮವಾಗಿ ಬಿ.ಪಿ. ಶ್ರೀನಿವಾಸ್ ಅವರು ರಾಜ್ ಚಿತ್ರಗಳಿಗೆ ಹಾಡುವುದನ್ನು ನಿಧಾನವಾಗಿ ಕಡಿಮೆಯಾಗುತ್ತದೆ. ಇದೀಗ ಈ ಚಿತ್ರದ ಅತಿ ಕುತೂಹಲಕಾರಿ ನಿರ್ಧಾರವೆಂದರೆ ದುರ್ಗಿಯ ಪಾತ್ರ. ಮೊದಲಿಗೆ ಈ ಪಾತ್ರಕ್ಕೆ ಕನ್ನಡದ ಅಗ್ರನಾಯಕಿ ಜಯಂತಿ ಅವರನ್ನೇ ಆಯ್ಕೆ ಮಾಡಲಾಗಿತ್ತು. ಎಲ್ಲರೂ ಫಿಕ್ಸ್ ಆಗುವ ಹಂತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಮಾತು ಹೇಳುತ್ತಾರೆ: ಈ ಪಾತ್ರಕ್ಕೆ ಜಯಂತಿ ಅವರು ಸೂಟ್ ಆಗೋದಿಲ್ಲ, ದುರ್ಗಿ ಪಾತ್ರಕ್ಕೆ ಮಂಜುಳಾ ತುಂಬ ಹೊಂದಿಕೆಯಾಗುತ್ತಾರೆ. ಇದು ಸುಮ್ಮನೆ ಸಲಹೆ ಅಲ್ಲ, ಪಾತ್ರದ ಮನಸ್ಥಿತಿ, ದೇಹ ಭಾಷೆ, ಮುಖಭಾವ ಎಲ್ಲವನ್ನ ಲೆಕ್ಕ ಹಾಕಿಕೊಟ್ಟ ಸಲಹೆಯಾಗಿತ್ತು. ಚಿತ್ರ ತೆರೆಗೆ ಬಂದ ಮೇಲೆ ಎಲ್ಲರಿಗೂ ಒಂದು ವಿಷಯ ಸ್ಪಷ್ಟವಾಗಿತ್ತು: ರಾಜ್ ಹೇಳಿದ್ದು 100ಕ್ಕೆ 100 ಸರಿ. ಮಂಜುಳಾ ಇಡೀ ಚಿತ್ರವನ್ನ ಆವರಿಸಿಕೊಂಡಿದ್ದರು. ರಾಜ್ಕುಮಾರ್ ಮತ್ತು ಮಂಜುಳಾ ಅವರ ಮುಖಾಮುಖಿ ಡೈಲಾಗ್ ಸೀನ್ಸ್ ಇವತ್ತಿಗೂ ಕ್ಲಾಸಿಕ್ ಆಗಿವೆ. ದುರ್ಗಿ ಪಾತ್ರಕ್ಕೆ ಅವರು ತಂದ ಭಾವನೆ, ತೀವ್ರತೆ, ಶಕ್ತಿ ಚಿತ್ರವನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಯಿತು. ಕನಕಪುರದಲ್ಲಿ ಈ ನಾಟಕವನ್ನು ನೋಡಿದ ಚಿ. ಉದಯಶಂಕರ್ ಸಿನಿಮಾಗೆ ಚಿತ್ರಕಥೆ ಬರೆದರು. ಅದೇ ಚಿತ್ರವನ್ನು ಎ.ವಿ. ಶೇಷಗಿರಿ ರಾವ್ ನಿರ್ದೇಶನ ಮಾಡುತ್ತಾರೆ. ಕನಕಪುರದಲ್ಲಿ ಈ ನಾಟಕವನ್ನು ನೋಡಿದ ಚಿ. ಉದಯಶಂಕರ್ ಸಿನಿಮಾಗೆ ಚಿತ್ರಕಥೆ ಬರೆದರು. ಅದೇ ಚಿತ್ರವನ್ನು ಎ.ವಿ. ಶೇಷಗಿರಿ ರಾವ್ ನಿರ್ದೇಶನ ಮಾಡುತ್ತಾರೆ. ಹಾಡುಗಳನ್ನು ಚಿ. ಉದಯಶಂಕರ್ ಮತ್ತು ಆರ್.ಎನ್. ಜಯಗೋಪಾಲ್ ಅವರು ಬರೆದರು. ಸಂಗೀತ, ಸಾಹಿತ್ಯ, ಅಭಿನಯ ಎಲ್ಲವೂ ಸೇರಿ ಸಂಪತ್ತಿಗೆ ಸವಾಲನ್ನು ಒಂದು ಮ್ಯೂಸಿಕಲ್ ಸೂಪರ್ ಹಿಟ್ ಆಗಿ ಮಾಡಿತ್ತು. 1974ರಲ್ಲಿ ತೆರೆಗೆ ಬಂದ ಸಂಪತ್ತಿಗೆ ಸವಾಲ್ ಇಂದು ಕೂಡ ಕನ್ನಡದ ಕ್ಲಾಸಿಕ್ ಸಿನಿಮಾಗಳ ಪಟ್ಟಿಯಲ್ಲಿ ಗರ್ವದಿಂದ ನಿಲ್ಲುವ ಹೆಸರು. ಈ ಚಿತ್ರ ನಮಗೆ ಹೇಳುವ ಪಾಠ ಒಂದೇ: ಸರಿಯಾದ ಪಾತ್ರಕ್ಕೆ ಸರಿಯಾದ ಕಲಾವಿದ, ಅದೇ ನಿಜವಾದ ಸಿನಿಮಾದ ಮಾಯೆಯಾಗಿದೆ. ಮತ್ತು ಆ ಮಾಯೆಯನ್ನು ಗುರುತಿಸಿದ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಚಿತ್ರವು ರಾಜ್ಯಾದ್ಯಂತ ಅದ್ಭುತವಾಗಿ ಪ್ರದರ್ಶನ ಕಂಡು ಯಶಸ್ವಿಯಾಗುತ್ತದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ. ಧನ್ಯವಾದಗಳು.